ಪೂಜಾರಪ್ಪ ಗೋಡೆವರಿಕ ಕೂತವನೆ, ಅವನ್ನೇ ನೋಡ್ತಾವ್ರೆ. ಅವನಿಗೆ ದೇವ್ರು ಬತ್ತಾ ಇಲ್ಲ, ಇವ್ರು 20 ಜನ ಬಿಡ್ತಾ ಇಲ್ಲ. ಇವರೇ ಮಾತಾಡುದು, ಜಯಕ್ಕ ಯಾಕೆ ದೇವ್ರು ಬರ್ಲಿಲ್ಲ ಅನ್ನೋದು. ಬರ್ತದೆ 12 ಗಂಟೆಗೆ ಅಂತಾಳ ಅವಳು. ಬರುದಿಲ್ಲ ನಡಿ, ಹಾಲು ಕರಿಬೇಕು ಒಮ್ಮೆ ಅಂತ ಅವಳು. ಬತ್ತ ಸುಮ್ಮಿರು, ಕಣ್ಣೋಡಿ ಹೆಂಗ್ ಬಿಡ್ತಾವನೆ, ಕಣ್ಣೋಡಿ ಹೆಂಗ್ ಬಿಡ್ತಾವೆ. ಬತ್ತು ಬತ್ತು ಅಂತಿದ್ರು, ದೇವ್ರು ಬರ್ಲಿಲ್ಲ, ಅವ್ನು ಇದು ಬಂದ್ಬಿಡ್ತು ಅಂತ ಆಕಳಿಸ್ಬಿಟ್ಟ. ಬತ್ತೋ ದೇವ್ರು ಹೊಲ್ಬಿಟ್ಟ ಅವನ ಬಿಡ್ಕೊಬಿಡುದು ಅವನ್ನ. ಅಲ್ಲ, ಆಕಳಿಸೋದು ತಪ್ಪ ಜಗತ್ತೊಳಗ. ಹೆಂಗು ಹಿಡ್ಕೊಂಡಲ್ಲ, ಅವನು ಕುಣಿಕೆ ಶುರು ಮಾಡ್ಬಿಟ್ಟ. ಈ ಚಡ್ಡಿ ಜೋಬಲ್ ಮೊಬೈಲ್ ಮಡಿಕೊಬಿಟ್ಟು ಅವ್ನು ಹಾಳಾದು. ಇತ್ತಿನ ದೇವ್ರು ಬತ್ತು, ಆತಿನ ಫೋನ್ ಬತ್ತು. ಓಲಿ ಪೂಜೆ, ದೇವ್ರ ಪೂಜೆ ಮಾಡೋನು, ಭಕ್ತಿ ಗೀತೆ ಮಡಿಕೋಕಿಲ್ವ ಅವನು? ಎಂತ ಸಾಂಗ್ ಮಡ್ಗವನೆ. ಹೋಗುಮ ಹೋಗುಮ ಅಲ್ಲ ಹೋಗುಮ, ಮಾಡುಮ ಮಾಡುಮ ಎಣ್ಣೆ ಪಾಟಿ ಮಾಡುಮ, ಎಲ್ಲಿ ಮಾಡುಮ ಯಾರ್ದು ಫೋನು, ಯಾರ್ದು ಫೋನು, ಸ್ವಿಚ್ ಆಫ್ ಮಾಡಿ, ದೇವ್ರು ಬಂದದ್ದು ಸ್ವಿಚ್ ಆಫ್ ಮಾಡಿ ಅಂತಾರೆ. ಅಪ್ಪನ ಚಡಿ ಜೋಬಳಗದ ನಂತವದೇನು ಹಂಗಿಲ್ಲ, ಅವ್ನು ದೇವ್ರು ಬಂದ್ಬಿಟ್ಟದೆ. ಅವ್ರ ಮನಕಾಯಿನಾಗ ಫೋನ್ ಮಾಡ್ತಾನೆ ಅವ್ರೆ. ಇವ್ನು ಕುಣಿತ್ಕೋವೆ, ಅವ್ರು ಫೋನ್ ಮಾಡುತ್ತೋ, ಎಣ್ಣೆ ನಿಮ್ದು, ಊಟ ನಮ್ದು, ಊಟ ನಮ್ದು, ಎಣ್ಣೆ ನಿಮ್ದು. 5 ಸಲ ಫೋನ್ ಬತ್ತು. ಅವನು ಚಡಿ ಜೋಬಿನ ಫೋನ್ ಎತ್ಕೊಂಡದ್ದು, ಹಲೋ ದೇವ್ರು ಬಂದಿದೆ ಬೆಳಿಗ್ಗೆ ಮಾಡು ಅಂದ್ಬಿಡು. ನಾನು ಇದೇನು ದೇವ್ರು ಹೇಳ್ತಾ, ದೇವ್ರ ಪೂಜಾರಪ್ಪ ಹೇಳದ್ನ ಅಂತ. ಆ ಮೂಲೆಯಲ್ಲಿ ಕೂತಿದ್ದೋಳು ಬುಡು 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 ಬಂದ್ಬಿಟ್ರು. ಅಪ್ಪ ಭಗವಂತ, ನನ್ನ ಕಷ್ಟ ಒಂಚೂರು ನೋಡಪ್ಪ. ಅದಕ್ಕೆ ಇವನಂತಾನೆ, ನಾನೇನ್ ಸುಖವಾಗಿದ್ದೇನೆ ಬಾಲಕಿ, ನಾನು ಇವನಿಗೇನೆ ಕಷ್ಟ ಪಾಪ, ದೇವ್ರಿಗೂ ಕಷ್ಟ. ಕಂದ ಏನು ನಿನ್ನ ಕಷ್ಟ ಬಾಲಕಿ ಅಂತ. ಇವಳಂತಾಳೆ, ನಮ್ಮ ಎಮ್ಮೆ ಯಾಕೋ ಹಾಲ್ ಮಟ್ಟು ಕೊಡೋದು ನೋಡಪ್ಪ. ಅವನೇನು ವೆಟರ್ನರಿ ಡಾಕ್ಟ್ರೇನೆ. ಸುಮ್ಮನೆ ನಿಂತವಳೆ. ಎಲ್ರು ಅಮ್ಮೋ ಹಾಲು ಕುಡಿದ್ರೆ ಸುದ್ದಿ ದೇವ್ರು ಕೇಳಾರ. ಬಾಮ ಹಿಂದಕ್ಕೆ ಅಂದ್ರು ಬರೋಳು. 3 ಲೀಟ್ರ್ ಕೊಡ್ತಿತ್ತು ಕಣಪ್ಪ, ಈಗ 2 ಲೀಟ್ರ್ ಬಂದ್ಬಿಟ್ಟದಲ್ಲಿ ಯಾಕಪ್ಪ ಅಂದ್ರೆ, ಏನು ವರ್ಷವೆಲ್ಲ ಒಂದೇ ತರ ಕೊಟ್ಟವಾಲ. ಹಿಂದಕ್ಕೆ ಬರ್ನೇ ಒಳ್ಳು. ಮಾತಾಡಪ್ಪ ಮಾತಾಡು, ನಿನ್ನೆ ನಂಬಿವ್ರಿ, ನಿನಗೆ ಕರ್ಪೂರ ಹಚ್ತೀನಿ, ನಿಂಗೆ ಗಂಡ್ ಕಡೆ ಹಚ್ತೀನಿ, ಏನಾರು ಅಲ್ಲಿ ಪರಿಹಾರ ಹೇಳಪ್ಪ ಅಂದ್ಲು. ಅವನು ಬಾಲಕಿ ಮಾರ್ಬಿಡು ಅಂದ. ನಾನು ಕರೆಕ್ಟಾಗಿ ಹೇಳ್ದ ಕಡೆ, ಅವನು ಕಂತಕ್ ತಕ್ ಬಂತೆ ಅಂತ. ದೇವ್ರು ಬಂದವನು ಏನಂದ, ಮಕ್ಕಳಿಲ್ಲ ಅಂತ ಬಂದಿರು, ಬಾಲ್ಕಿ ಬರಬೇಕು ಮುಂದೆ ಅಂತ. 90 ವರ್ಷದ ಮುದುಕಿ ದಳಾರ ನಿಂತ್ಕೊಬಿಟ್ಲು. ಪೂಜಾರಪ್ಪ ಬೇವ್ತು ಹೋಗ್ಬಿಟ್ಟ, ಇವಳು ಹಾಕಿರ್ಲಪ್ಪ. ಮಕ್ಕಳಿಲ್ಲ ಅಂತ ಬಂದಿರು, ಬಾಲ್ಕಿ ಯಾರೋ? ನಾನೇ ಅಂತಾಳೆ. ಅವಳು ಯಾರೋ ಒಬ್ಬ ಅಮ್ಮ ಅಂದ್ಲು, ಅಮ್ಮವು ನಿಂಗೆ ಈ ವಯಸ್ಸಲ್ಲಿ ಮಗ ಬೇಕಾ ಅಂದ್ಲು. ನನ್ಗೆಲ್ಲ ಕಣವ, ನನ್ನ ಮೊಮ್ಮಗಳಿಗೆ ಅಂದ್ಲು. ಹಂಗಂತ ಹೇಳು ಎದ್ರಕೊಬಿಟ್ಟವನೆ ಪೂಜಾರಪ್ಪ. ನನಗೆಲ್ಲ ಕಣಪ್ಪ ಮೊಮ್ಮಗಳಿಗೆ ಅಲ್ಲ. ಒಂದ್ ಚೊಮ್ ನೀರು ಕುಡ್ದವ ಪಾಪ, ಅವ್ನು ಸಾಕಾಗ್ಬಿಟ್ಟ ಪಾಪ. ಆ ದೇವ್ರು ಈ ದೇವ್ರು ಎಲ್ಲ ಆದ್ಮೇಲೆ ಇಲ್ಲಿಗೆ ಬಂದಿದ್ಯಾ ಕಂದ ನೋಡಿ. ಒಟ್ಟಕ್ಕಿತ್ ನನ್ ಮಗ ಇವನು. ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಇವನು. ಅಪ್ಪ ನಾನಲ್ಲ ಕಣಪ್ಪ, ನಾನು ಸೊಸೆ, ಅವಳೆಲ್ಲ ಸೊಸೆ. ಬ್ಯಾಗ್ ಒಂದ್ ತೆಂಗಿನಕಾಯಿ ಹಾಕ ಸುತ್ತಾಳೆ ಅವಳು ಬಾಯಿಗೆ ಮಾಡಾಕ. ನಾನ್ ನಿನ್ನೆ ನಂಬಿ ಕಣಪ್ಪ, ಏನಾಗಬೇಕು? ಅಯ್ಯೋ ನನ್ನ ಮೊಮ್ಮಗಳಿಗೆ ಮದುವೆ ಮಾಡಿ 8 ವರ್ಷ ಆಯ್ತು, ಮಕ್ಳೆಲ್ಲ ಕಣಪ್ಪ. ಹೆಣ್ಣಿಲ್ಲ, ಕೈ ತೊಳಿತಾ ಇದೆ ಮಗ. ಹೆಂಗೋ ನಿನ್ ಪರ್ಸಾದ್ದೆಲ್ಲ ಒಂದ್ ಮಗು ಉಟ್ಬಿಟ್ರೆ ಹೆಸರು ಕಟ್ಕ ಕಾಲ ಕಳ್ಕೊಯ್ತೀನಿ ಕಣಪ್ಪ. ಏನು ಕೊಟ್ಟಿ ನನಗೆ? ವ್ಯಾಪಾರ ಶುರು ಮಾಡೇ ಬಿಟ್ಟ. ಅವಳು 101 ರೂಪಾಯಿ ಕೊಡ್ತೀನಿ ಅನ್ಲು. ಇಲ್ಲ, ದೇವಸ್ಥಾನ ಬಣ್ಣ ಹೊಡಿಸ್ಬೇಕು, 5,000 ಕೊಡು ಅಂತ. ಇಲ್ಲ ಕಣಪ್ಪ, ನಂತವ 5,000 ಇಲ್ಲ, 130 ಕೊಟ್ಟನು ಅಂತಾಳೆ. ಅವನು ಯಾರೋ ಒಂದು ಅಮ್ಮ, ಏನ್ ವ್ಯಾಪಾರ ಮಾಡಕ್ ಬಂದಿದ್ದೆ, ಇಲ್ಲಿ ಒಂದು 5 ರೂಪಾಯಿ ಕೊಡು. ಪಾಪ ಭಗವಂತ, ಅವಳು ಬಡವರು, ಒಂದು 500 ರೂಪಾಯಿ ಕೊಡ್ತಾಳ. ಅದೇನು ನೋಡಪ್ಪ, ಇಸ್ಕಂಡ ಬಲಗೈ ಹಿಂಗ್ ಚಾಚ್ತ. ಅವನ ಯಾರೋ ನಿಂಬೆಹಣ್ಣು ಕೊಟ್ಟ, ಕ್ಯಾಕು ಸುತ್ತು ಅಂತ ಕಸ 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 ಅಂತ ತಿಕ್ಬಿಟ್ಟು ಹಾಸ್ಕೊಂಡು ಮುಡುಗು ಮಕ್ಕಳಾಯ್ತವೆ. ನನಗೆ ಆಶ್ಚರ್ಯ ಆಗೋಯ್ತು. ನಿಂಬೆಣ್ಣಲ್ಲಿ ಉಪ್ಪಿನಕಾಯಿ ಹಾಕೋದು ನೋಡಿ ಅವನು, ನಿಂಬೆಣ್ಣಲ್ಲಿ ಜ್ಯೂಸ್ ಮಾಡೋದು ನೋಡಿ ಅವನು, ನಿಂಬೆಣ್ಣಲ್ಲಿ ಚಿತ್ರಾನ್ನ ಮಾಡೋದು ನೋಡಿ. ಇವ್ ನಿಂಬೆಣ್ಣಲ್ಲಿ ಮಕ್ಕಳನ್ನ ಮಾಡೋದು ನಿಂತವನಲ್ಲಪ್ಪ. ಏನೋ ಬಿಡಪ್ಪ, ಅಮ್ಮನ ಭಕ್ತಿಯ ವೈನ್ ಶಕ್ತಿ. ಮಂಡ್ಯದಲ್ಲಿ ಹೋಯ್ತವನೆ. ಪೂಜಾರಪ್ಪನ ಇಡ್ತಿ, ಅಲ್ಲಿ ಕೂತಾಳ ಮಂಡ್ಯದ. ಯಾಕವ್ವ ಅಂದೆ. ಅಯ್ಯೋ ನನ್ನ ಮಗಳ ಮದುವೆ ಮಾಡಿ 15 ವರ್ಷ ಆಯ್ತು, ಮಕ್ಕಳಿಲ್ಲ, ಡಾಕ್ಟ್ರು ತೋರ್ಸು ಬಂದೇವ್ನಿ. ನಿನ್ ಗಂಡ ನಿಂಬೆಣ್ಣು ಉಜ್ಜಿ ಕೊಡ್ತಾವನೆ ಊರೊಳಗ. ಅಲ್ಲೇ ಒಂದು 20 ನಿಂಬೆಣ್ಣು ಉಜ್ಜಿಸ್ಬಿಟ್ಟು ಮಂಚಂಡಿಗೆ ಹಾಕ್ಬಿಟ್ಟಿದ್ರೆ ಒಂದು 5-6 ಮಕ್ಳು ಆಯ್ತಿದ್ವಲ್ಲವ. ಏನೋ ಬಂದಿರೋದು ನಿಮ್ಗೆ ಯೋಚಿಸ್. ವಿಜ್ಞಾನ ಮಾರಮ್ಮನ ಕೈ ಮುಗಿಬೇಕು, ಆಸ್ಪತ್ರೆಗೆ ಹೋಗಿ ತೋರಿಸ್ಬೇಕು.
ಈ ನಂಬಿಕೆ ಆ ವಿಜ್ಞಾನ ಎರಡೂ ಅಷ್ಟೇ. ಅದು ಬಿಟ್ಬಿಟ್ಟು ನಾವ್ ಇಲ್ಲೇ ಕೂತ್ಕೊಂಡ್ರೆ ಅಂದ್ರೆ ಕಟ್ಸ್ಕೊಂಡ್ರೆ ಕಷ್ಟ ಅದೇ. ಒಂದ್ ಕಾಲ ಇತ್ತು ಕಣ್ರಿ, ಆತ್ಮಸ್ಥೈರ್ಯ ಚೆನ್ನಾಗಿತ್ತು, ದೇಹದಲ್ಲಿ ಬಲ ಇತ್ತು, ತೀರ್ಥ ಹಾಸ್ಬಿಟ್ರು ದೊರೊಂಡೋಯ್ತಿತ್ತು. ಈಗಿಲ್ಲ ಅದು. ಅದಕ್ಕೆ ಅವ್ವ ಅಂತ ಕೈ ಮುಗೀರಿ, ದೇವಸ್ಥಾನಕ್ಕೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಳ್ಳಿ. ಆ ಶಕ್ತಿ, ಈ ಭಕ್ತಿ ಎರಡು ಸೇರಿದ್ರೆ ಆರೋಗ್ಯ.